ಇನ್ನು ನೋಡಿ, ಕಳ್ಳಕಾಕರಿಂದ ಜನರನ್ನು ಪೊಲೀಸರು ರಕ್ಷಣೆ ಮಾಡಬೇಕು. ಆದರೆ ಪೊಲೀಸರೇ ಕಳ್ಳರಾಗ್ಬಿಟ್ರೆ ಇತ್ತೀಚಿನ ದಿನಗಳಲ್ಲಿ ಅಂತಹ ಪ್ರಕರಣಗಳು ಜಾಸ್ತಿ ಆಗ್ತಾ ಇವೆ. ಎಷ್ಟರ ಮಟ್ಟಿಗೆ ಅಂತಂದರೆ, ಈ ನೇರವಾಗಿ ಈ ಕಳ್ಳರ ರೀತಿಯಲ್ಲೇ ಪೊಲೀಸರು ಕೆಲಸ ಮಾಡಿಬಿಟ್ರೆ ಇನ್ನೆಷ್ಟರ ಮಟ್ಟಿಗೆ ಸಮಾಜದಲ್ಲಿ ರಕ್ಷಣೆ ಸಿಗೋಕ್ಕೆ ಸಾಧ್ಯ ಹೇಳಿ, ನ್ಯಾಯ ಸಿಗಲಿಕ್ಕೆ ಸಾಧ್ಯ? ಇದೆಷ್ಟು ಮಟ್ಟಿಗೆ ಪ್ರತಿಧ್ವನಿಸ್ತಾ ಇದೆ ಅಂತಂದರೆ, ಈ ವಿಚಾರ ಇವತ್ತು ವಿಧಾನಸಭೆಯಲ್ಲೂ ಕೂಡ ಚರ್ಚೆಗೆ ಬರ್ತಾ ಇದೆ. ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂಗೆ ಉತ್ತರ ಕೊಡಬೇಕಾಗಿದೆ. ಬೆಂಗಳೂರಿನಲ್ಲಿ ಕೆಲವು ಪೊಲೀಸರ ವಿರುದ್ಧ ಅಪರಾಧ ಆರೋಪ. ಒಂದು ತಿಂಗಳ ಅವಧಿಯಲ್ಲಿ 8 ಪೊಲೀಸ್ ಸಿಬ್ಬಂದಿ ಅಮಾನತು. ಪ್ರಕರಣವೊಂದರಲ್ಲಿ ಯುಡಿಆರ್ ಪ್ರತಿ ನೀಡಲು 5,000 ಲಂಚ ಪಡೆದ ಆರೋಪದಲ್ಲಿ ಬೆಳ್ಳಂದೂರು ಸಬ್ ಇನ್ಸ್ಪೆಕ್ಟರ್ ಸಂತೋಷ್ ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಗೋರಖ್ನಾಥ್ರನ್ನ ಅಮಾನತು ಮಾಡಲಾಗಿತ್ತು. ಮಹಿಳೆ ಮೇಲೆ ಅಮಾನುಷವಾಗಿ ಹಲ್ಲೆ ಆರೋಪ ಪ್ರಕರಣದಲ್ಲಿ ವರ್ತೂರು ಪೊಲೀಸ್ ಠಾಣೆಯ 3 ಕ್ರೈಂ ಸಿಬ್ಬಂದಿಯನ್ನ ಅಮಾನತು ಮಾಡಲಾಗಿದೆ. ಸಿದ್ದಾಪುರದ 7 ಕೋಟಿ 11 ಲಕ್ಷ ರಾಬರಿ ಪ್ರಕರಣದಲ್ಲಿ ಪಾತ್ರವಿದ್ದ ಆರೋಪದಡಿ ಪೊಲೀಸ್ ಕಾನ್ಸ್ಟೇಬಲ್ ಅಣ್ಣಪ್ಪ ನಾಯ್ಕನನ್ನ ಸಸ್ಪೆಂಡ್ ಮಾಡಲಾಗಿತ್ತು. ಹಿರಿಯ ನಾಗರಿಕರಿಗೆ ಹೆದರಿಸಿ ಲಂಚ ಪಡೆದಿದ್ದ ಆರೋಪದಡಿ 2 ಕಾನ್ಸ್ಟೇಬಲ್ಗಳಾದ ಬಸವರಾಜ್ ಮತ್ತು ಗುರುದತ್ತರನ್ನ ಅಮಾನತು ಮಾಡಲಾಗುತ್ತೆ. ಹೀಗೆ ಕಳೆದ 1 ತಿಂಗಳ ಅವಧಿಯಲ್ಲಿ ಒಟ್ಟು 8 ಮಂದಿ ಪೊಲೀಸ್ ಸಿಬ್ಬಂದಿಯನ್ನ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಸಸ್ಪೆಂಡ್ ಮಾಡಿದ್ದಾರೆ. ಈ ಥರ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಒಂದು ನಮಗೆ ಮಾಹಿತಿ ಬಂತು. ಅದಾದಮೇಲೆ ನಮ್ಮ ಪೊಲೀಸ್ ಸಿಬ್ಬಂದಿ ಅವರು ಕಾಂಟ್ಯಾಕ್ಟ್ ಮಾಡಿ ಏನು ನಡೆದಿದೆ, ಪೊಲೀಸ್ ಇಲಾಖೆದು ಕಡೆಯಿಂದ ಏನೋ ಸಮಸ್ಯೆ ಆಗಿದ್ರೆ ಅದರ ಬಗ್ಗೆ ತನಿಖೆ ಆಗಿ ಸದ್ಯಕ್ಕೆ ಒಂದು ಪ್ರಿಲಿಮಿನರಿ ತನಿಖೆ ಆದಾದ ಮೇಲೆ ಸಬ್ ಇನ್ಸ್ಪೆಕ್ಟರ್ ಮತ್ತು ಒಬ್ಬ ಸ್ಟಾಫ್ಗೆ ನಾವು ಸಸ್ಪೆಂಡ್, ನಮ್ಮ DCP ಮತ್ತು ಈಸ್ಟ್ ಝೋನ್ ಜಾಯಿಂಟ್ ಕಮಿಷನರ್ ಮಾಡಿದ್ದಾರೆ. ಅವರು ಇನ್ನೂ ಎನ್ಕ್ವೈರಿ ನಡೀತಾ ಇದೆ. ಇನ್ನು ಬೇರೆಯವ್ರದ್ದು ಇದರಲ್ಲಿ ಕೈವಾಡಿದರೆ ಅವ್ರ ಬಗ್ಗೆ ಕೂಡ ಕ್ರಮ ತಗೊಂಡು. ಬೆಳಗಾವಿ ಅಧಿವೇಶನದಲ್ಲೂ ಪೊಲೀಸ್ ಅಮಾನತು ಪ್ರಸ್ತಾಪ. ಇನ್ನು ಪೊಲೀಸ್ ಸಿಬ್ಬಂದಿಯ ಅಮಾನತು ವಿಚಾರವನ್ನೇ ಚಳಿಗಾಲದ ಅಧಿವೇಶನದಲ್ಲಿ ಪ್ರಸ್ತಾಪಿಸುವ ಸಾಧ್ಯತೆ ಇದೆ. ಇವತ್ತು ಸದನದಲ್ಲಿ ಈ ಬಗ್ಗೆ ನಿಲುವಳಿ ಸೂಚನೆ ಮಂಡಿಸುವ ಸಾಧ್ಯತೆ ಇದೆ. ಗಂಭೀರ ಚರ್ಚೆಗೂ ಚಿಂತನೆ ನಡೆಸಲಾಗಿದೆ. ಒಟ್ನಲ್ಲಿ ಪೊಲೀಸರ ವಿರುದ್ಧವೇ ಬರ್ತಿರುವ ಈ ಸರಣಿ ಆರೋಪ ಇಲಾಖೆಗೆ ಕಪ್ಪು ಚುಕ್ಕೆ ಅಂತಾಗಿದ್ದು, ಗೃಹ ಇಲಾಖೆ ತಕ್ಷಣ ಎಚ್ಚೆತ್ತುಕೊಂಡು ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬೇಕಿದೆ. ಬ್ಯೂರೋ ರಿಪೋರ್ಟ್, TV9. ಬನ್ನಿ, ನಮ್ಮ ಪ್ರತಿನಿಧಿ ರಾಜಪ್ಪ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ರಾಜಪ್ಪ, ನಾವು ನೋಡ್ತಾ ಇದ್ವಿ, 1 2 10 ಪ್ರಕರಣಗಳು ಈ ರೀತಿ ವರದಿಯಾಗಿರುವಂಥದ್ದು. ಏನು ನಡೀತಾ ಇದೆ ಪೊಲೀಸ್ ಇಲಾಖೆಯಲ್ಲಿ? ಇವತ್ತು ಸರ್ಕಾರ ಅದೆಷ್ಟರ ಮಟ್ಟಿಗೆ ಇವತ್ತು ಸದನದಲ್ಲಿ ಉತ್ತರ ಕೊಡುತ್ತೆ ರಾಜಪ್ಪ? ರಂಗನಾಥ್, ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಪೊಲೀಸರ ಮೇಲೆ ಸಾಕಷ್ಟು ಆರೋಪಗಳು ಕೇಳಿ ಬಂದಿರುವಂತದ್ದು. ಅದರಲ್ಲೂ ಕೂಡ ಆರೋಪಿಗಳಾಗಿರಬಹುದು, ಜೊತೆಗೆ ಬೇರೆ ಬೇರೆ ಭಾಗಗಳಿಗೆ ತೆರಳಿ ಜನರಿಂದ ಹಣಕ್ಕೆ ಬೇಡಿಕೆ ಇಟ್ಟು ಅವರನ್ನ ಬೆದರಿಸುವಂತಹ ಕೇಸ್ಗಳು ಜಾಸ್ತಿ ಆಗ್ತಾನೆ ಇದೆ. ಇದೇ ರೀತಿಯಾಗಿ HL ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಕುಂದನಹಳ್ಳಿಯ AICS ಲೇಔಟ್ ಏನಿದೆ, ಅಲ್ಲಿ ಒಂದಿಷ್ಟು ಜನರ ಅಂದ್ರೆ 7-8 ಜನರ ಹುಡುಗಿರೆಲ್ಲ ಸೇರ್ಕೊಂಡು ಪಾರ್ಟಿಯನ್ನ ಮಾಡ್ತಿರ್ತಾರೆ. ಈ ಸಂದರ್ಭದಲ್ಲಿ ಸ್ಥಳೀಯರು ನಮಗೆ ತೊಂದರೆ ಆಗ್ತಿದೆ ಅನ್ನುವಂತ ರೀತಿಯಲ್ಲಿ ಮಾಹಿತಿಯನ್ನ ಕೊಡ್ತಾರೆ.
ಅದನ್ನ ಬಂದು ಸರಿಪಡಿಸಿ ಅವರಿಗೆ ಬುದ್ಧಿ ಹೇಳಿ ಹೋಗ್ಬೇಕಾದಂತಹ ಪೊಲೀಸರೇ ಇದೇ ಒಂದು ಸರಿಯಾದ ಸಮಯ ಅಂತ ಹೇಳಿ ಎನ್ಕ್ಯಾಶ್ ಅನ್ನು ಮಾಡಿಕೊಂಡು ಅವರಿಂದ ಹಣಕ್ಕೆ ಬೇಡಿಕೆ ಇಟ್ಟು ಈ ಸಂದರ್ಭದಲ್ಲಿ ಹೆದರಿದಂತಹ ಯುವತಿ 4ನೇ ಮಹಡಿಯಿಂದ ಬಿದ್ದು ಆತ್ಮಹತ್ಯೆಗೆ ಯತ್ನ ಮಾಡಿರುವಂಥದ್ದು. ಆಕೆ ಸಾವು ಬದುಕಿನ ನಡುವೆ ಈಗ ಹೋರಾಟವನ್ನ ಕೂಡ ಮಾಡ್ತಾ ಇರುವಂಥದ್ದು. ಇದೆಲ್ಲವನ್ನ ಕೂಡ ಆಗಿದ್ರು ಕೂಡ ಪೊಲೀಸರು ತಮ್ಮ ತಪ್ಪನ್ನ ಮುಚ್ಚಿಟ್ಕೊಳ್ಳುವಂತಹ ರೀತಿಯಲ್ಲಿ ಅದನ್ನ ಮಾಡುವಂತ ಕೆಲಸ, ಆ ರೀತಿ ಮಾಡೋದಕ್ಕೆ ಹೋಗಿ ಕೇವಲ ಹೋಟೆಲ್ ಸಿಬ್ಬಂದಿಯ ನಿರ್ಲಕ್ಷ್ಯ ಅಂತ ಹೇಳಿ FIR ಅನ್ನು ದಾಖಲು ಮಾಡಿಕೊಂಡಿರುವುದು ಇದು ಅಲ್ಲಿರುವಂತಹ ಹೋರಾಟಗಾರರಾಗಿರ್ಬೋದು, ಜೊತೆಗೆ ಕುಟುಂಬಸ್ಥರ ಆಕ್ರೋಶಕ್ಕೂ ಕೂಡ ಕಾರಣ ಆಗಿರುವಂಥದ್ದು. ಹಾಗಾಗಿ ನಮಗೆ ನ್ಯಾಯ ಸಿಗಬೇಕು. ಯಾರು ಹೊಯ್ಸಳ ಸಿಬ್ಬಂದಿಗಳು ಬಂದು ಸುಮಾರು 30,000ಕ್ಕೆ ಬೇಡಿಕೆ ಇಟ್ಟಿದ್ದು ಅವರ ಮೇಲೆ ಕ್ರಮ ಆಗಬೇಕು ಅಂತ ಹೇಳಿ ಆರೋಪಿಸಲಾಗ್ತಿರೋದು, ಜೊತೆಗೆ ಆಗ್ರಹ ಕೂಡ ಮಾಡಲಾಗ್ತಾ ಇರುವಂಥದ್ದು. ಈ ಒಂದು ಪ್ರಕರಣವನ್ನ ವೈಟ್ಫೀಲ್ಡ್ ವಿಭಾಗ DCP ಪರಶುರಾಮ್ ಅವರು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಏನು FIR ಹೋಟೆಲ್ ಒಂದು ನಿರ್ಲಕ್ಷ್ಯ ಅಂತ ಹೇಳಿ ಮಾಡ್ಕೊಂಡಿದ್ದಾರೆ. ಇದೆಲ್ಲದರ ಜೊತೆಗೆ ಅಲ್ಲಿ ಹೊಯ್ಸಳ ಸಿಬ್ಬಂದಿಗಳು ಏನು ಹೋಗಿದ್ರು ಅವರ ಬಾಡಿ ಓನ್ ಕ್ಯಾಮೆರಾ ಏನಿದೆ ಅದನ್ನ ಪರಿಶೀಲಿಸುವಂತದ್ದಾಗಿರ್ಬೋದು, ಜೊತೆಗೆ ಅಲ್ಲಿ ಇದ್ದಂತಹ ಯುವಕರು ಏನಿದ್ದಾರೆ ಯಾರ ಹತ್ರ ಹಣ ಪೊಲೀಸ್ ಕೇಳಿದ್ರು ಅವರು ಕೂಡ ಒಂದಷ್ಟು ವಿಡಿಯೋ ರೆಕಾರ್ಡ್ಸ್ ಅನ್ನ ಮಾಡ್ಕೊಂಡಿದ್ದೀವಿ ಅನ್ನುವಂತ ಮಾತನ್ನ ಕೂಡ ನಿನ್ನೆ ಹೇಳ್ತಾ ಇದ್ರು. ಹಾಗಾಗಿ ಅವರ ಬಳಿ ಇರುವಂತಹ ಏನು ಸಾಕ್ಷ್ಯಗಳಿದೆ, ವಿಡಿಯೋ ಇದೆ, ಅದೆಲ್ಲ ಕ್ಲಿಪ್ಪಿಂಗ್ ಅನ್ನ ತೆಗೆದುಕೊಂಡು ಪರಿಶೀಲನೆ ಮಾಡಬೇಕು ಅಂತ ಹೇಳಿ ಮಾರತಹಳ್ಳಿ ACPಗೂ ಕೂಡ ಸೂಚನೆಯನ್ನ ಕೊಟ್ಟಿರುವಂತದ್ದು. ಈ ರೀತಿಯಾಗಿ ಸಾಲು ಆರೋಪಗಳು ಪೊಲೀಸರ ಮೇಲೆ ಬರ್ತಾ ಇರುವಂತಹ ಕಾರಣಕ್ಕಾಗಿ ಪೊಲೀಸರ ಮೇಲೆ ಇರುವಂತಹ ನಂಬಿಕೆ ಕೂಡ ಜನರಲ್ಲಿ ಕಡಿಮೆ ಆಗ್ತಿದೆ ಅಂತ ಹೇಳ್ಬೋದು ರಂಗನಾಥ್. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.